ಇದೇನಪ್ಪ, ಇದೇನಮ್ಮ? ನೀರು ಅಮೂಲ್ಯವಾದ ನೀರನ್ನು ಮಿತವಾಗಿ ಬಳಸಿ ಉಳಿಸಬೇಕು. ಹನಿ ನೀರನ್ನು ಉಳಿಸದೇ ಹೋದರೆ ಒಂದೊಂದು ದಿನ ಭಾರಿ ಬೆಲೆ ತರಬೇಕಾಗುತ್ತದೆ. ನೀರನ್ನು ನಮ್ಮ ಜಿಲ್ಲಾಧಿಕಾರಿಗಳ ಸರ್ಕಾರದ ಅಳತೆಯಂತೆ ನೀರಿನ ಸಂರಕ್ಷಣೆಯ ನಿಯಮವನ್ನು ಮನವರಿಕೆ ಮಾಡುವ ಸಂಕಲ್ಪ ಮಾಡಿದ್ದಾರೆ. ಬನ್ನಿ ನಾವೆಲ್ಲರೂ ಅವರೊಡನೆ ಕೈ ಜೋಡಿಸೋಣ. ಇದು ನಮ್ ನೀರು, ನಮ್ ಇಷ್ಟ. ನೀವ್ ಯಾರಿಗೆ ಕೇಳೋಕೆ? ಹೋಗಿ ಹೋಗಿ ನಿಮ್ ಕೆಲಸ ನೋಡ್ಕೊ ಹೋಗ್ರಿ. ನಮ್ ಕೆಲಸ ಬಿಟ್ಕೊಂಡು ನಮ್ಗೆ ಉಪದೇಶ ಮಾಡಿ ಬಂದಿದ್ದಾರೆ. ಈ ಉಪದೇಶನೆಲ್ಲ ಶಾಲೆ ಮಕ್ಕಳಿಗೆ ಕೊಡಿ. ಓಹೋ, ಇವ್ರ ನೀರು, ಈ ನೀರು, ಇವರಿಗೆ ನೀರಿನ ಮಹತ್ವ ಗೊತ್ತಿಲ್ಲ. ಇವರಿಗೆ ನೀರಿನ ಮಹತ್ವನೇ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ದುಡ್ಡು ಕೊಟ್ರೆ ಏನನ್ನಾದರೂ ಖರೀದಿಸಬಹುದು. ಚಿನ್ನ, ವಜ್ರ, ಒಡವೆ, ವಸ್ತ್ರ ಏನನ್ನಾದರೂ ಖರೀದಿಸಬಹುದು. ಆದರೆ ಒಂದು ಹನಿ ನೀರು ಕೂಡ ಸಿಗಲ್ಲ. ನಾನೆಂತ ಈ ರೀತಿ ನೀರನ್ನು ವ್ಯರ್ಥ ಮಾಡಲ್ಲ. ಅಯ್ಯೋ ಸಾವುಕಾರರೇ, ಏನ್ ಮಾಡ್ತಿದ್ದೀರಾ? ಈ ರೀತಿಯ ನೀರನ್ನು ವ್ಯರ್ಥ ಮಾಡುವುದು, ಈ ರೀತಿ ನೀರನ್ನು ವ್ಯರ್ಥ ಮಾಡಬಾರ್ದಲ್ವಾ? ಮೆಸ್ಟ್ರೆ, ಇದು ನಮ್ ನೀರು, ನಮ್ಮನೆ, ನಮ್ ಇಷ್ಟ. ನಿಮ್ಗೇನು? ಹೋಗಿ ಹೋಗಿ ನಿಮ್ ಕೆಲಸ ನೀವು ನೋಡ್ಕೊಳ್ಳಿ. ಓಹೋ, ನಿಮ್ ನೀರು, ಈ ನೀರು ಎಲ್ಲಿಂದ ಬರ್ತಾ ಇದೆ? ಸಾವಿರಾರು ಅಡಿಗೆ ಬೋರ್ವೆಲ್ ನೋಡಿಸಿ ಅಲ್ಲಿಂದ ನೀರು ತೆಗಿತಿದ್ದೀರಣ್ಣ. ಸಾವಿರಾರು ಅಡಿ ನೀರು ತೆಗಿಸ್ತಿದ್ದೀರಾ? ಆ ನೀರು ಕಾಲೇಜ್ ಏನ್ ಮಾಡ್ತೀರಾ? ಹೌದಲ್ವಾ? ಕೆಲವು ವರ್ಷಗಳ ನಂತರ ಊರಿನಲ್ಲಿರುವ ನೀರಿನ ಸೆರೆಗಳು ಬತ್ತಿಹೋದವು. ರೈತರು ಬೆಳೆದ ಬೆಳೆಗಳು ನಷ್ಟವಾಗಿ ಕಂಗಾಲಾದರು. ಗಂಡಸರು ಹೆಂಗಸರು ದಾರಿ ಕಾಣದೆ ಪರಿತಪಿಸುವ ಸಂದರ್ಭ ಇದಾಗಿದೆ. ಅಬ್ಬಬ್ಬಾ, ಏನ್ರಕ್ಕ, ಏನಣ್ಣ, ಏನ್ ಸಾವುಕಾರ, ಏನಾಯ್ತು? ಯಾಕೆಲ್ಲರೂ ಹೀಗಿದ್ದೀರಾ? ಏನಂತ ಹೇಳೋದು ಮೇಷ್ಟ್ರೆ? ಕುಡಿಯೋಕ್ಕೂ ನೀರಿಲ್ಲ, ಅಡುಗೆಗೂ ನೀರಿಲ್ಲ, ಬಟ್ಟೆ ತೊಳೆಯೋಕ್ಕೂ ನೀರಿಲ್ಲ. ಮನೆ ಮುಂದೆ ಒಂದಿಷ್ಟು ಗಿಡಗಳನ್ನ ಬಹಳ ಪ್ರೀತಿಯಿಂದ ನೆಟ್ಟಿದೆ, ಅವು ಕೂಡ ನೀರಿಲ್ಲದೆ ಸತ್ತೋಗ್ಬಿಟ್ಟಿದೆ. ಏನಾದರೂ ಉಪಾಯ ಹೇಳಿ ಮೇಷ್ಟ್ರೆ. ಮೆಸ್ಟ್ರೆ, ನಾನು ಒಂದ್ ತಿಂಗಳನ್ನು ಆಗಿಲ್ಲ ಬೋರ್ ತೆಗ್ಸು ಆಗ್ಲೇ ನೀರು ಹಾಳಾಗೋಯ್ತು. ನೀರು ಬತ್ತೋಗಿದೆ, ಬೆಳೆ ಎಲ್ಲ ಹಾಳಾಗೋಯ್ತು. ಮಳೆ ಬಂದು 1 ವರ್ಷ ಆಯ್ತು ಮೇಷ್ಟ್ರೆ. ಕೆರೆ ಒಂದು ತೊಟ್ಟು ಕೂಡ ನೀರಿಲ್ಲ. ಮಳೆ ಸಾಕು, ದನ ಕರುಗಳಿಗೆಲ್ಲ ನೀರಿಲ್ಲದೆ ಸಾಯ್ತಾ ಇವೆ ಮೇಷ್ಟ್ರೆ. ಇನ್ನೇನ್ ಮಾಡೋದು ಸ್ವಾಮಿ? ಈಗ ನೀರು ಹಾಕೊಳ್ಳೋದೊಂದೇ ನಮ್ಗೆ ಗೊತ್ತಿರೋದು. ಓ, ಈ ಸಮಸ್ಯೆಗೆ ಒಂದು ಪರಿಹಾರ ಇದೆ, ಬನ್ನಿ ನನ್ನ ಜೊತೆ. ಆಗದು ಎಂದು ಕೈ ಕಟ್ಟಿ ಕುಳಿತರೆ ಆಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ನೋಡಣ್ಣ, ಇದು ನಮ್ಮನೆ. ಇಲ್ಲಿ ಬಿದ್ದಂತ ಮಳೆ ನೀರನ್ನೆಲ್ಲ ನಾನು ಇಂಗುಗುಂಡಿಗಳನ್ನು ನಿರ್ಮಿಸಿ ಅಲ್ಲಿ ಸಂಗ್ರಹ ಮಾಡಿದ್ದೇನೆ. ಓ ಅಣ್ಣ, ನಿಮಗಿದು ಗೊತ್ತಾ? ಹರಿಯುವ ನೀರನ್ನು ಹೊರಿಸು, ನಡೆಯುವ ನೀರನ್ನು ನಿಲ್ಲಿಸು, ನಿಂತ ನೀರನ್ನು ಇಂಗಿಸು ಅನ್ನುವ ಹಾಗೆ ನಾನು ನಮ್ಮ ಜಮೀನಿನಲ್ಲಿ ಹರಿಯುವ ಮಳೆ ನೀರನ್ನೆಲ್ಲ ಇಂಗುಗುಂಡಿಗಳ ಮೂಲಕ ನಿರ್ಮಿಸಿ ಅಲ್ಲಿ ಸಂಗ್ರಹ ಮಾಡುತ್ತಿದ್ದೇನೆ. ಹಾಗೆ ಬೋರ್ವೆಲ್ ರೀಚಾರ್ಜ್ಗಳನ್ನು ಫಿಟ್ ಮಾಡಿ ಅಲ್ಲಿಯೂ ಸಹ ನೀರನ್ನು ಸಂರಕ್ಷಿಸುತ್ತಾ ಇದ್ದೇನೆ. ಹೀಗೆ ಮಾಡುವುದರಿಂದ ನೀರಿನ ಅಂತರ್ಜಲ ಮಟ್ಟ ಏರುತ್ತದೆ. ಬನ್ನಿ, ಈ ವಿಧಾನವನ್ನು ಅಳವಡಿಸಿಕೊಳ್ಳಲು ಘನ ಸರ್ಕಾರವು ರೈತರಿಗೆ ಮಾರ್ಗದರ್ಶನ ನೀಡುವುದರ ಜೊತೆಗೆ ಸಹಾಯವನ್ನು ಮಾಡ್ತಾ ಇದೆ. ಬನ್ನಿ ನಾವೆಲ್ಲರೂ ಅವರೊಡನೆ ಕೈ ಜೋಡಿಸೋಣ.